ಗಟ್ಟಲ್ಲಿ ಸಿಗುವಂಥ ವ್ಯವಸ್ಥೆಗೆ ಯಾಕೆ ಪ್ರಯತ್ನ ಮಾಡಬಾರ್ದು? ಪ್ರತಿಯೊಂದು ಮಗು ಇವತ್ತು ಡಿಗ್ರಿ ಅಂತ ಮಗುವು ಫ್ರೀಯಾಗಿ ಅದು ಏನು ಕಲಿತೀನಂತ ಅದು ಕೊಡಿಸುವಂಥ ಒಂದು ಪ್ರಯತ್ನವನ್ನು ಯಾಕೆ ಮಾಡ್ತಾರೆ ನಮ್ಮ ಸರ್ಕಾರಗಳು ಅಂತೇಳಿ. ಇಂಥ ಒಂದು ರಾಜ್ಯಪಾಲ ಇದು ಬೇಕಿಲ್ಲ ಅಂತಲ್ಲ, ಅಧಿಕಾರ ಇದ್ದಾಗ ಯಾವುದಾದ್ರು ಏನೋ ಮಾಡಲಿಕ್ಕೆ ಸಾಧ್ಯ ಅದು ಅಷ್ಟು ಸತ್ಯ ಅದ. ಆದರೆ ಅದನ್ನು ದೊಡ್ಡ ಇಶ್ಯೂ ಮಾಡೋಕ್ಕಿಂತಲೂ ಇವತ್ತು ಎಲ್ಲರಿಗೂ ಈ ವಿಶ್ವವಿದ್ಯಾಲಯಗಳು ಸಿಗುವಂಗೆ, ಯಾಕಂದರೆ ಇವತ್ತೆಲ್ಲ ತುಟ್ಟಿ ಆಗಿಬಿಟ್ಟದೆ. ನಿಮ್ಗೆ ಗೊತ್ತದ ಶಿಕ್ಷಣ ಯಾವ ರೀತಿ ಆಗಿದೆ ಅಂತೇಳಿ ಪ್ರೈವೇಟಲ್ಲಿ ಸಿಕ್ಕೊಂಡು ಬಡವರ ಮಕ್ಕಳು ಕಲೀಲಾರ ಸ್ಥಿತಿ ಇವತ್ತು ಬಂದು ನಿಂತುಬಿಟ್ಟದ. ಅದರ ಬಗ್ಗೆ ವಿಚಾರ ಮಾಡಿಕೊಂಡು ನೀವೇನು ಬಿಸಿ ಊಟ ಕೊಡ್ತಾ ಇದ್ದೀರಿ, ಮತ್ತೇನು ಮಾಡ್ತಾಯಿದ್ರಿ, ಅದು ಎಷ್ಟು ಮಕ್ಳಿಗೆ ಹೋಗಿ ಮುಡ್ತಾ ಇದೆ, ಎಷ್ಟು ಮಕ್ಳು ಕಲಿತಾ ಇದ್ದಾರೆ, ಮತ್ತು ನಿಜವಾಗಲೂ ಕಲಿತಂಥ ಮಕ್ಕಳು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಬೆಳೀತಾ ಇದ್ದಾರೆ ಅನ್ನೋದು ಸಹಿತ ನಾವು ಇವತ್ತು ಗಮನಿಸಬೇಕಾಗಿದೆ. ಅದೇನೂ ಇರಲಿ, ನಮ್ಮ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯ ಸರ್ಕಾರ ರಾಜ್ಯಪಾಲರನ್ನು ಕೇವಲ ಘಟಿಕೋತ್ಸವಕ್ಕೆ ಸೀಮಿತ ಮಾಡಿ ಅವರಲ್ಲಿ ಇರುತ್ತಿರುವಂಥ ಕುಲಪತಿಗಳನ್ನು ನೇಮಿಸುವಂಥ ಅಧಿಕಾರ ತಾವು ತಗೊಳ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸರಿನೋ ತಪ್ಪು ಭವಿಷ್ಯ ಹೇಳುವಂಥದ್ದು ತಿದ್ದುಪಡಿಂತೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಂಟಿಯಾಗಿ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಯಾರು ಯೋಗ್ಯ ಅನ್ನೋದನ್ನು ಅವರ ವೈಚಾರಿಕ ನೆಲೆಗಟ್ಟಿನೆಲ್ಲ ಮಾಡುವಂಥದ್ದು ಭಾಳ ಯೋಗ್ಯ. ಅದೆಲ್ಲ ಬಿಟ್ಕೊಂಡು ಕೇವಲ ಸಂಪ್ರದಾಯ ಒಪ್ಪುವಂಥದ್ದು, ಸಂಪ್ರದಾಯ ಶ್ರೇಷ್ಠ ಹೇಳುವಂಥದ್ದು ಇವತ್ತು ಬದಲಾಗ್ತಾ ಇದ್ದಾರೆ ಜಗತ್ತು. ಆ ಬದಲಾಗುವಾಗ ನಾವು ನಮ್ಮ ವಿಚಾರಧಾರೆಗಳನ್ನು ಬದಲಾಯಿಸ್ಕೊಂಡು ಯಾರಿಗೇನು ಅಧಿಕಾರ ಕೊಡಬೇಕು ಅನ್ನೋ ಚರ್ಚೆನೂ ಆಗಬೇಕಾಗಿದೆ. ಅದನ್ನು ಆಗ್ತದೆ ಅಂತ ಕಾಣ್ತದೆ. ಈಗಂತೂ ಮತ್ತಿನ್ನೊಂದು ಮಾತನ್ನು ಚರ್ಚೆ ಮಾಡಿದ್ದಾರೆ. ವಿಶೇಷ ಒಂದಿಷ್ಟು ವಿಶ್ವವಿದ್ಯಾಲಯಗಳನ್ನು ಕೊಟ್ಟಿದ್ದಾರೆ. ಈಗ ಜನಪದೀಯ ವಿಶ್ವವಿದ್ಯಾಲಯ, ಕನ್ನಡ ವಿಶ್ವವಿದ್ಯಾಲಯ, ಬೇರೆ ಬೇರೆ ಒಂದು ಸಬ್ಜೆಕ್ಟ್ ಸಂಬಂಧಿಸಿದಂಥವು ಅಂಥವ್ರಿಗೆ ಅದೇ ಒಂದು ವಿಷಯದಲ್ಲೇ ಪಾರಂಗತರಾಗಿರುವಂತಹ ಒಂದು ವಿಚಾರಧಾರೆ ಜನರನ್ನು ಅಲ್ಲಿ ಕುಲಪತಿ ನೇಮಿಸಬೇಕು ಅನ್ನೋಂಥ ಮಾತನ್ನು ಇದ್ರ ಸೇರಿಸ್ತಾ ಇದ್ದಾರೆ. ಒಳ್ಳೆಯ ವಿಚಾರ. ಯಾಕಂದರೆ ಕನ್ನಡ ಯೂನಿವರ್ಸಿಟಿಗೆ ಕನ್ನಡವನ್ನು ಬಲ್ಲಂತಹ ಕುಲಪತಿ ಇದ್ದರೆ ನಿಜವಾಗಿಯೂ ಅಲ್ಲಿ ಒಳ್ಳೆಯ ಆಡಳಿತ ಆಗ್ತದೆ, ಕನ್ನಡದ ಬೆಳವಣಿಗೆ ಆಗ್ತದೆ, ಏನು ಬೇಕು ಅವ್ರಿಗೆ ಗೊತ್ತಾಗ್ತದೆ. ಆದ್ರೆ ಬೇರೆ ಭಾಷೆ ಬಗ್ಗೆ ಜ್ಞಾನಿ ಅಥವಾ ಮತ್ತೊಂದು ಸಬ್ಜೆಕ್ಟ್ ಜ್ಞಾನ ಇದ್ದಂಥ IAS CS ಆಫೀಸರ್ ಇದ್ದಂಥವ್ರಿಗೆ ಇವೆಲ್ಲನೂ ಅವ್ರ ಮನವರಿಕೆ ಆಗೋದು ಭಾಳ ಕಷ್ಟ ಆಗ್ತದೆ. ಆ ದಿಶೆಯಲ್ಲಿ ಒಳ್ಳೆಯದು ಮಾಡಲಿ. ಅದೇ ಕಾಲಕ್ಕೆ ಕೇಂದ್ರ ಅದು ಸಹಿತ ಸಹಕಾರ ಕೊಡ್ತಾ ಹೋಗ್ರಿ. ಯಾಕಂದರೆ ಇಬ್ಬರು ಕೂಡಿದಾಗ ಮಾತ್ರ ಒಂದು ಒಳ್ಳೆಯ ಪ್ರಾಡಕ್ಟ್ ರೆಡಿ ಆಗಲಿಕ್ಕೆ ಸಾಧ್ಯ. ಪ್ರಾಡಕ್ಟ್ ಅಂದರೆ ಈ ದೇಶದ ವಿಜ್ಞಾನಿ, ಈ ದೇಶದ ವೈಚಾರಿಕವಾದಿ, ಈ ದೇಶದ ಕಟ್ಟುವಂಥ ಹೊಸ ವಿಚಾರದಲ್ಲಿ ಜನ ಬರಲಿ. ಈ ವಿಶ್ವವಿದ್ಯಾಲಯ ಕಲ್ತನ್ನೋದು ಜನಸಾಮಾನ್ಯರ ಹಂಬಲ. ನೋಡು ಏನಾಗ್ತದೆ. ಆದರೂ ಸಿದ್ದರಾಮಯ್ಯ ಇರುತ್ತಿರುವಂಥ ಹೆಜ್ಜೆ ಒಂದು ದೃಷ್ಟಿಯಿಂದ ಸರಿ ಅದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಲಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥತೆ ಸೀತಾರಾಮಯ್ಯ ಸತ್ಯದ ಕೈಗೆ ವಂದನೆಗಳು.